नमस्कार, स्वागत है आपका टीवी 22 न्यूज में और मैं हूं आपके साथ शालिनी। आइए बढ़ते हैं आज की मुख्य खबर की। ಗೌರವಾನ್ವಿತ ಡಾಕ್ಟರ್ ಎಂ.ಬಿ. ಪಾಟೀಲ್ ಸಾಹೇಬ್ರವರು, ಮಾನ್ಯ ಶ್ರೀ ಬಸನಗೌಡ ರಾಮನಗೌಡ ಪಾಟೀಲ್, ಮಡಿವಾಳಪ್ಪ ಸಿದ್ದರಾಮಪ್ಪ ಕರಡಿ, ಪೂಜ್ಯ ಮಹಾಪೌರರು, ಉಪ ಮಹಾಪೌರರು ವಸಂತ್ ಸಿದ್ದರಾಮಪ್ಪ ಹೊನ್ಮಡೆ, ಮಾನ್ಯ ಅಧ್ಯಕ್ಷರು, ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಪುಷ್ಪ ನಮನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುಷ್ಪ ನಮನವನ್ನು ಮಾಡ್ತಾ ಇದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಆನಂದ್, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಋಷಿ ಆನಂದ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಲಕ್ಷ್ಮಣ್ ನಿಂಬರ್ಗೆ ಅವರು, ರಾಜಶೇಖರ್ ದೈವಾಡ್ಗೆ ಅವರು, ಉಪ ಜಿಲ್ಲಾಧಿಕಾರಿಗಳು, ದಯವಿಟ್ಟು ಎಲ್ಲರೂ ಎಲ್ಲಿ भारत जननीय तनु जाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವ ಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವ ತರಿಸಿದ ಭಾರತ ಜನನಿಯ ತನು ಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುವಿನ ಗಿರಿಗಳ ಸಾಲೆ, ನಿರ್ಣಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಶಂಕರ ರಾಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಬ್ರಹ್ಮ ಸರಕ್ಷರಿ ಪೌನ ಪಂಪಲ ಕುಣಿಪತಿ ಜಂಡ ಕುಮಾರದಾಸನ ಮಂಗಳ ಧಾಮ ಅಭಿವೃದ್ಧಿ
ಸಚಿವರು, ಕರ್ನಾಟಕ ಸರ್ಕಾರ, ಹಾಗೆಯೇ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು. ಪಥಸಂಚಲನ ತಂಡಗಳ ವೀಕ್ಷಣೆ ಡಾಕ್ಟರ್ ಎಂ.ಬಿ. ಪಾಟೀಲ್ ಮಾನ್ಯ ಬೃಹತ್ ಮತ್ತು ಭಾಷೆಯಲ್ಲಿ ಪಥಸಂಚಲನ ತಂಡಗಳ ವೀಕ್ಷಣೆಗೆ HB ಅಡಿ ಹೊಡೆದರು. ಇನ್ವೆಸ್ಟ್ ಕರ್ನಾಟಕ, ಬಲಿಷ್ಠ ಕರ್ನಾಟಕ, ಕರ್ನಾಟಕಕ್ಕೆ ಉದ್ಯಮ ದಿಗ್ಗಜರ ಮಂಡಳಿ, ಜಿಂದಾಲ್ ಆಗಿರಬಹುದು, ವಾಲ್ಫೋರ್ಜ್ ಆಗಿರಬಹುದು, L&T ಆಗಿರಬಹುದು, ರೈಮಂಡ್ ಹಾಗೂ ಟಾರ್ಕ್ ಉದ್ಯಮಗಳು. ನಾಡಿನಲ್ಲಿ, ಜಿಲ್ಲೆಯಲ್ಲಿ ಅಲ್ಲಿ ಹಂಗೆ ಮಾಡಿದ್ರೆ ಕವಾಯತ್ನ ಪ್ರಾರಂಭದ ಅನುಮತಿ ದಂಡ ನಾಯಕರಾಗಿರ್ತಕ್ಕಂಥ IS ಡೇಲಿ, RPI, DR ವಿಜಯಪುರ ಅವರು. ಸ್ವಾತಂತ್ರ್ಯ ದಿನಾಚರಣೆಯ ಪಥ ಸಂಚಲನೆ, ಗೌರವ ವಂದನೆ ವಿವಿಧ ತಂಡಗಳು. ವೇದಿಕೆ ಮೇಲೆ ಮಾನ್ಯ ಸಚಿವರು ಡಾಕ್ಟರ್ ಎಂ.ಬಿ. ಪಾಟೀಲ್, ಹಾಗೆಯೇ ಮಾನ್ಯ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಆನಂದ್ ಕೆ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮಾನ್ಯ ಶ್ರೀ ರಿಷಿ ಆನಂದ್, ಜಿಲ್ಲಾ ಪೊಲೀಸ್ ಎರಡನೆಯ ತಂಡ IRB ಘಟಕ ಶ್ರೀ ಪ್ರಸಾದ್ ಜನುಮಾಲ, RSI IRB ಘಟಕ. ಶ್ರೀ ಭೀರಪ್ಪ ಕೋಟಿ, ಜಲ್ನಗರ ಪೊಲೀಸ್ ಠಾಣೆಯ PSI ನಾಗರಿಕ ಪೊಲೀಸ್ ಪಡೆ. ಗೃಹ ರಕ್ಷಕ ದಳ HH ಮಾಲ್ದಾರ್ ಸಾರ್ಜೆಂಟ್ ಶಿವಾನಂದ್ ಜರೂರ್, ಸಮಾಜೇಶ್ವರ ಸಹಕಾರದ. ಅರಣ್ಯ ಇಲಾಖೆ ಶ್ರೀ ಜಗದೀಶ್ ಬಾಬುಳ್ಗಾಂವ್, DRFO.
ಅಗ್ನಿಶಾಮಕ ಇಲಾಖೆ ಉಮೇಶ್ ತಳಕೇರಿ, ಅಗ್ನಿಶಾಮಕ ಠಾಣಾಧಿಕಾರಿ. ಸೈನಿಕ ಶಾಲೆ ನಿಹಾದ್ ಬಂಥನಾಳ್, ಹವಲ್ದಾರ್ ಸರ್ಫರಾಜ್ ಖಾನ್ ನೇತೃತ್ವದಲ್ಲಿ. ಎನ್ಸಿಸಿ ಸೀನಿಯರ್ ವಿಭಾಗ ಹವಲ್ದಾರ್. ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನಂಬರ್ 12 ವರ್ಗ ಕುರ್ಚಿ ಹಿರೇಮಠ್ ಶ್ರೀಮತಿ ಎಂ ತೆಲಗಿ ಅವರ ಮಾರ್ಗದರ್ಶನದ, ಡಾಕ್ಟರ್ ನಂದಾ ತಿಕೋಟಿ ಅವರ ಮಾರ್ಗದರ್ಶನ, ಸಂಜನಾ ಭೋದಿ. ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ ತೊರಬಿ, ಶ್ರೀ ಜಗಜ್ಯೋತಿ ಪ್ರೌಢಶಾಲೆ ಪುಲಿಕೇಶ್ ನಗರ ಭಾರತ ಸಹೋದರ ಭಾಗ್ಯಶ್ರೀ ಡೊಳ್ಳಿ, ಶ್ರೀ ಎಸ್.ಎಲ್. ರಾಠೋಡ್ ಅವರ ಮಾರ್ಗದರ್ಶನ. ಶ್ರೀ ರುಕ್ಮಾಂಗದ ಪ್ರಾಥಮಿಕ ಶಾಲೆ ವಿನಯ್ ಕುಮಾರ್ ಜೋಗೋರ್, ಎಲ್.ಕೆ. ಕುಲಕರ್ಣಿ ಅವರ ಮಾರ್ಗದರ್ಶನ. ಪ್ರೀತಿ ಕಾಳೆಯವರ ಮಾರ್ಗದರ್ಶನದಲ್ಲಿ ಸ್ನೇಹ ಬಡಗಾನೂರ್ ಸ್ಕೌಟ್ ಮತ್ತು ಗೈಡ್ಸ್ ತಂಡ ಸೆಂಟ್ ಜೋಸೆಫ್ ಶಾಲೆ. ಸೆಂಟ್ ಜೋಸೆಫ್ ಶಾಲೆ ಮುಕ್ತಾಂಕರ್ ಮೊದಲವಾಗಿ ಅನಿಲ್ ದೋರ್ವಿ ಅವರ ಮಾರ್ಗದರ್ಶನದಲ್ಲಿ. ನ್ಯಾಲಕ್ಷಿ ಶಾಲೆ ಕುಮಾರಿ ಭಾಗ್ಯಶ್ರೀ ಕೋಳಿ, ಐ.ಜಿ. ಕೊಟ್ನಾಳ್, ಎಚ್.ಟಿ. ಬಡಗೇರವರ ಸಹಕಾರದಲ್ಲಿ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶ್ರೀ ಶಿವಚರಣ ಹಳ್ಳಯ್ಯ ಅಂಧ ಮಕ್ಕಳ ಶಾಲೆ, ಶಾಹೀದ್ ಮಕಾಂದಾರ್, ಎಸ್.ಆರ್. ರಣಶಿಕಾರಿ ಹಾಗೂ ದೊಡ್ಡಮನಿಯವರ ಸಹಕಾರದಲ್ಲಿ ಅಂಧ ಮಕ್ಕಳು ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಈ ತಂಡವನ್ನ ಅನುಸರಿಸಿ ಶ್ರೀಮತಿ ವಿಜಯಲಕ್ಷ್ಮಿ ಸರ್ವೋತ್ತಮ ದೇಶಪಾಂಡೆ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆ ವಿಜಯಪುರ, ಪ್ರಶಾಂತ್ ದೇಶಪಾಂಡೆ ಅವರ ಸಹಕಾರದಲ್ಲಿ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು, ಕರ್ನಾಟಕ ಸರ್ಕಾರ, ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು. ಕಾರ್ಯಕ್ರಮದ ಅಧ್ಯಕ್ಷತೆ ಸನ್ಮಾನ್ಯ ಶ್ರೀ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳ್, ಮಾನ್ಯ ಶಾಸಕರು, ವಿಧಾನಸಭೆ ವಿಜಯಪುರ, ಸಿದ್ದರಾಮಪ್ಪ ಕಳ್ಳಿ, ಪೂಜ್ಯ ಮಹಾಪೌರರು ಮಹಾನಗರ ಪಾಲಿಕೆ ವಿಜಯಪುರ, ಸಹೋದರಿ ಪೂಜ್ಯ ಮಹಾಪೌರರು ಸುಜಾತ ಯಾದವ್ ಮೇಡಮ್ ಜಿ ಅವರು, ಹಾಗೆಯೇ ಮಾನ್ಯ ಅಧ್ಯಕ್ಷರು, ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಶ್ರೀ ವಸಂತ್ ಸಿದ್ದರಾಮಪ್ಪ ಹೊನ್ಮಡೆ, ಗಂಗಾಧರ್. ವಿಜಯಪುರ ನಗರದಲ್ಲಿರುವ ಜ್ಞಾನದ ಸಂಕೇತ, ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೆದಿರುವ ನನ್ನ ವಿಜಯಪುರ ಜಿಲ್ಲೆಯ ಸಮಸ್ತ ಮಹಾಜನತೆಗೆ ಗೌರವಪೂರ್ವಕ ನಮಸ್ಕಾರಗಳು. ಇಂದು ಭಾರತ ಮಾತೆಯು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಗಿ 79 ವರ್ಷಗಳನ್ನು ಪೂರೈಸಿದ ಐತಿಹಾಸಿಕ ದಿನವಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸಲು, ರಾಷ್ಟ್ರೀಯ ಐಕ್ಯತೆಯನ್ನು ಬಲಪಡಿಸಲು ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಇರುವ ಅತ್ಯಂತ ಮಹತ್ವದ ರಾಷ್ಟ್ರೀಯ ಹಬ್ಬವಾಗಿದೆ. ಇದರ ದ್ಯೋತಕವಾಗಿ ರಾಷ್ಟ್ರಾದ್ಯಂತ ಸ್ವಾತಂತ್ರ್ಯ ದಿನೋತ್ಸವವನ್ನು ಶ್ರದ್ಧೆ, ಭಕ್ತಿ, ಸಂತಸ ಹಾಗೂ ಸಡಗರದಿಂದ ಸಂಭ್ರಮಿಸಲಾಗುತ್ತದೆ. ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ. ಸಮಾನತೆ, ಕಾಯಕ ಮತ್ತು ದಾಸೋಹ ತತ್ವದ ಮೂಲಕ ಸಮಾಜದಲ್ಲಿನ ಜಾತಿ, ವರ್ಗ ಮತ್ತು ಲಿಂಗ ತಾರತಮ್ಯಗಳನ್ನು ನಿವಾರಿಸಲು ಭದ್ರ ಅಡಿಪಾಯ ಹಾಕಿದ ಪ್ರಾತಸ್ಮರಣೀಯ ಬಸವಾದಿ ಪ್ರಮುಖರು, ಶರಣರು, ಸಂತರು, ಸೂಫಿಗಳು, ದಾರ್ಶನಿಕರು, ಸಮಾಜ ಸುಧಾರಕರು, ಸಾಂಸ್ಕೃತಿಕ ಹರಿಕಾರರು, ತ್ಯಾಗ, ಬಲಿದಾನ, ದೇಶ ಪ್ರೇಮ ಮತ್ತು ನಿಸ್ವಾರ್ಥ ಸೇವೆಗೆ ಹೆಸರಾದ ಶೂರ ಸೇನಾನಿಗಳು ಹಾಗೂ ಅಪ್ರತಿಮ ರಾಷ್ಟ್ರ ಭಕ್ತರು ಭಾರತಾಂಬೆಗೆ ನೀಡಿದ ಕೊಡುಗೆಗಳ ಅಜರಾಮರ. ಆದ್ದರಿಂದ ಅವರೆಲ್ಲರಿಗೂ ಈ ವೇದಿಕೆ ಮೂಲಕ ಗೌರವಪೂರ್ವಕ ನಮನಗಳನ್ನ ಸಲ್ಲಿಸುತ್ತೇನೆ. ಬ್ರಿಟಿಷರ ದಾಸ್ಯದಿಂದ ದೇಶವನ್ನು ಮುಕ್ತಗೊಳಿಸಲು ನಡೆದ ಐತಿಹಾಸಿಕ, ಅಹಿಂಸಾತ್ಮಕ ಮತ್ತು ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟದಲ್ಲಿ ವಿಜಯಪುರ ಜಿಲ್ಲೆಯು ಮಹತ್ವದ ಮತ್ತು ಸ್ಮರಣೀಯ ಪಾತ್ರವನ್ನು ವಹಿಸಿದೆ. ಪ್ರತಿಯೊಬ್ಬ ದೇಶವಾಸಿಗೂ ಪ್ರಾತಸ್ಮರಣೆ ಎನಿಸಿದ ಕರ್ನಾಟಕದ ಸರ್ದಾರ್ ಪಟೇಲ್ ಎಂದೇ ಖ್ಯಾತರಾದ ಚನ್ನಬಸಪ್ಪ ಅಂಬಲಿ, ಕಾಕಾ ಕಾರ್ಕನೇಶ್,
ತಮ್ಜಿ ಕುಸಾಜಿ ಮಿರಜ್ಕರ್, ಇಂಚಿಗೆರೆಯ ಮಾದಾನಂದ ಪ್ರಭುಗಳು, ಸುರ್ಪುರ್ ಮಲ್ಲಪ್ಪ, ಜೀವರಾಜ್ ಜೋಶಿ, ಮೋರೆ ಹನುಮಂತರಾಯರು, ದೇವನಾಥಗಿಯಲ್ಲಿ ನೆಲೆಸಿದಂತ ವಾಸುದೇವ್ ಬಲ್ವಂತ್ ಫಡ್ಕೆ, ಮಹಾಸೇನಾನಿ ರಮಾನಂದ್ ತೀರ್ಥರು, ರಾಚಪ್ಪ ಗುರುಲಿಂಗಪ್ಪ ಹೋಳ್ಗಿ, ನಾರಾಯಣ್ ರಾಜೇಂದ್ರ ದೇಸಾಯಿ, ರತನ್ ಚಂದ್ ಪಾಯಪ್ಪ ಜಗಶೆಟ್ಟಿ, ಶಂಕರಗೌಡ ಪಾಟೀಲ್, ಭಗವಂತ್ ಸಿಂಗ್ ಅಂಗ್ಲಿ, ಶಿವಾನಂದ್ ಶಿವೋಗಿಗಳು, ತಿಪ್ಪಣ್ಣ ಶಂಕರಪ್ಪ ಗುತ್ತಿ, ಬಾಳಪ್ಪ ನರಸಪ್ಪ ಬೋಸ್ಗಿ, ಮಲ್ಲಪ್ಪ ಬಸಪ್ಪ ಕುಂಬಾರ್, ಈರಪ್ಪ ಕಲ್ಲಪ್ಪ ಬಡಿಗೇರ್, ಹಲಸಂಗಿಯ ಮಧುಚಂದ್ರರು, ಪಿ ದುಳಾ ಸಾಹೇಬ್, ಲಾವಣಿ ರತ್ನ ಖಾಜಾಬಾಯಿ, ರೇವಪ್ಪ ಕಾಪ್ಸೆ, ನಿರ್ಮಲಪ್ಪ ಶಿವಪ್ಪ ವಾಲಿ, ಬಸಪ್ಪ ಬಳಗಲಿ, ಶಂಕರಯ್ಯ ಮಲ್ಲೆ ಪೂಜಾರಿ, ಶ್ರೀಮಂತ್ ಮಲ್ಕಾಜಪ್ಪ, ಹೊನ್ನಳ್ಳಿಯ ಸಿದ್ದರಾಮಯ್ಯ, ನಾಗೇಂದ್ರಪ್ಪ ಕಪಟ್ಕರ್, ರೇವಣ್ ಸಿದ್ದಯ್ಯ ರದ್ದಿಮಠ್, ಬಸಪ್ಪಣ್ಣ ಶಿರೂರ್, ಸುಗಂಧಿ ಮುರಿಯಪ್ಪಣ್ಣ, ಬಾಬುರಾವ್ ಹುಜರೆ, ರಾವ್ ಬಹದ್ದೂರ್ ಡಾಕ್ಟರ್ ಫರೂಕ್ ಹಳ್ಕಟ್ಟಿ, ಶಿಕ್ಷಣ ದಾಸೋಹಿ ಪಂತನಾಳ ಶಿವೋಗಿಗಳು, ಬಸಲಿಂಗಪ್ಪ ದೇಸಾಯಿ, ವೆಂಕಪ್ಪ ಕುಸಪ್ಪ ದೇಸಾಯಿ ಹಾಗೂ ಅಗರಕೇಂದ್ರ ಜಾಗೀರ್ದಾರ್ ಮುಂತಾದವರೆಲ್ಲರೂ ತಾಯ್ನಾಡಿಗೆ ಸ್ವಾತಂತ್ರ್ಯಕ್ಕಾಗಿ ದಿಟ್ಟದಂತ ಹೋರಾಟ ನಡೆಸಿ ಬ್ರಿಟಿಷರು ನೀಡಿದ ಶಿಕ್ಷೆ ಮತ್ತು ಹಿಂಸೆಗಳನ್ನು ಅನುಭವಿಸಿ ವೈಯಕ್ತಿಕ ಮತ್ತು ಕೌಟುಂಬಿಕ ಹಿತಾಸಕ್ತಿಗಳನ್ನು ನಾಡಿಗಾಗಿ ಸಮರ್ಪಿಸಿ ಈ ನೆಲದ ಇತಿಹಾಸ ಪುಟದಲ್ಲಿ ವಿಶಿಷ್ಟ ಸ್ಥಾನ ಗಳಿಸಿದವೆ. ಅವರೆಲ್ಲರಿಗೂ ದೇಶಪ್ರಭುವಿನಿಂದ ಗೌರವವನ್ನು ಸಲ್ಲಿಸುತ್ತೇನೆ. ಹೋರಾಟದ ಇತಿಹಾಸದಲ್ಲಿ ಅಪ್ರತಿಮ ಶೌರ್ಯದಿಂದ ಹೋರಾಡಿದಂತಹ ವೀರರಾಣಿ ಕಿತ್ತೂರು ಚೆನ್ನಮ್ಮನವರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು, ಸುರ್ಪುರದ ರಾಜ ವೆಂಕಟಪ್ಪ ನಾಯಕರು, ನರಗುಂದ ಬಾಬಾ ಸಾಹೇಬರು, ಡೋಂಡಿಯ ವಾಘ್ ಅವರು, ಹಲ್ಗಲಿಯ ಬೇಡರು, ಗಂಗಾಧರ್ ದೇಶಪಾಂಡೆ ಅವರು, ಹರ್ಡೇಕರ್ ಮಂಜಪ್ಪನವರು ಹಾಗೂ ಮೈಲಾರಪ್ಪ ಮಹದೇವನವರು ಮುಂತಾದವರು ಕೂಡ ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಿದ್ದಾರೆ. ಅಂತೆ ಅವರೆಲ್ಲರ ದೇಶ ಪ್ರೇಮ, ತ್ಯಾಗ ಬಲಿದಾನಗಳಿಗೆ ಹೃದಯಪೂರ್ವಕವಾದಂತಹ ಗೌರವ ನಮ್ಮನ್ನು ಸಲ್ಲಿಸುತ್ತೇನೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ ಭಾರತದ ರಾಷ್ಟ್ರಪಿತ ಎಂದೇ ಹೆಸರುವಾಸಿಯಾದಂಥ ಮಹಾತ್ಮ ಗಾಂಧೀಜಿಯವರು ನಮ್ಮ ಗುಮ್ಮಟನಗರಿ ವಿಜಯಪುರ ಜಿಲ್ಲೆಗೆ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ರಾಜಕೀಯ ಪರಿಷತ್ತು ಸಭೆಗಾಗಿ, ಸ್ವರಾಜ್ಯ ನಿಧಿ ಸಂಗ್ರಹಕ್ಕಾಗಿ, ಖಾದಿ ಪ್ರಚಾರಕ್ಕಾಗಿ ಹಾಗೂ ಅಸ್ಪೃಶ್ಯದ ನಿವಾರಣೆ ಯಾತ್ರೆಗಾಗಿ ಈಗ 4 ಬಾರಿ ಭೇಟಿ ನೀಡಿದ್ದು ಜಿಲ್ಲೆಯ ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗಿ ನೋಡುವುದರೊಂದಿಗೆ ಈ ನಾಡಿನ ಸ್ವಾತಂತ್ರ್ಯ ಹೋರಾಟಕ್ಕೆ ಜೀವಗಳನ್ನು ತಂದುಕೊಟ್ಟಿದೆ ಎಂದು ಹೇಳಲು ತುಂಬಾ ಹೆಮ್ಮೆ ಅನಿಸುತ್ತದೆ. ಹಗಲಿರುಳು ಹೋರಾಡಿದಂತಹ ಸಾವಿರಾರು ದೇಶಭಕ್ತರು, ಸ್ವಾತಂತ್ರ್ಯ ಹೋರಾಟಗಾರ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ಮಂಗಲ್ ಪಾಂಡೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಚಾಪೇಕರ್ ಸಹೋದರರು, ಭಗತ್ ಸಿಂಗ್ ಅವರು, ಚಂದ್ರಶೇಖರ್ ಆಜಾದ್ ಅವರು, ರಾಜ್ಗುರು ಅವರು, ಸುಖದೇವ್ ಥಾಪರ್, ಗೋಪಾಲ್ ಕೃಷ್ಣ ಗೋಖಲೆ ಅವರು, ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು, ಲಾಲಾ ಲಜಪತ್ ರಾಯ್ ಅವರು, ಬಿಪಿನ್ ಚಂದ್ರ ಪಾಲ್ ಅವರು, ಚಿತ್ತರಂಜನ ದಾಸ್, ದಾದಾ ಸಾಹೇಬ್ ನವರೋಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಡಾಕ್ಟರ್ ಬಾಬೂರ್ ಜಗಜೀವನ್ ರಾಮ್ ಅವರು ಮತ್ತು ಮುಂತಾದ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರ ಶೌರ್ಯ, ಸಾಹಸ, ತ್ಯಾಗ ಮತ್ತು ಬಲಿದಾನಗಳು ನಿರ್ಮಲ ಹೃದಯದಿಂದ ಸ್ಮರಿಸುತ್ತಾ ಅವರೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಹಾಗೂ ಕೃತಜ್ಞಾಪೂರ್ವಕ ಮತ್ತು ಭಾವಪೂರ್ಣ ಗೌರವ ನಮನಗಳನ್ನು ಸಲ್ಲಿಸುತ್ತೇನೆ. ಸತತ 3 ವರ್ಷಗಳ ಕಾಲ ಯಶಸ್ವಿಯಾಗಿ ದೇಶಾದ್ಯಂತ ಸಂಚಲನ ಸೃಷ್ಟಿಸಿದಂತಹ ಪಂಚಗ್ಯಾರಂಟಿ ಯೋಜನೆಗಳು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ವಿಶೇಷವಾದ ಗೌರವಂತವ್ರ ಜೊತೆಗೆ ಇಡೀ ದೇಶಕ್ಕೆ ಮಾದರಿಯಾಗಿ ನಿಂತಿವೆ. ಹಿಂದಿನ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಸ್ಮರಿಸುತ್ತೇನೆ. ಈ ಗ್ಯಾರಂಟಿ ಯೋಜನೆಗಳನ್ನು ನೂತನ ಮುಖ್ಯಮಂತ್ರಿಗಳಂತ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮುಂದುವರಿಸುವುದರ ಜೊತೆಗೆ ಅಧಿಕಾರ ವಹಿಸಿಕೊಂಡು 100 ದಿನಗಳಲ್ಲಿ 45 ವಿಶೇಷ ಕಾರ್ಯಕ್ರಮಗಳನ್ನ ಕಾರ್ಯಗತಗೊಳಿಸಲು ನಿರ್ಧರಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖ 10 ಕಾರ್ಯಕ್ರಮಗಳಿರ್ತವೆ. ರೈತ ಮಿತ್ರ, ಬಡವರ ಬಂಧು, 1 ಹೆಕ್ಟೇರ್ವರೆಗಿನ ಜಮೀನು ಹೊಂದಿರುವ ರೈತರಿಗೆ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಮೊತ್ತದ 50% ಸಬ್ಸಿಡಿಯನ್ನು ನೀಡಲಾಗುವುದು. 2ನೇದಾಗಿ ಗ್ರಾಮಾನುಭವ, ವಿದ್ಯಾರ್ಥಿ, ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಕಲೆ ಮತ್ತು ಸಂಸ್ಕೃತಿ ಸೇರಿದಂತಹ ಗ್ರಾಮೀಣ ಬದುಕಿನ ಅನುಭವಕ್ಕಾಗಿ ಗ್ರಾಮ ವಾಸ್ತವ ಹೂಡುವುದು. ಯುವ ಕರ್ನಾಟಕ ನಿರ್ಮಾಣಕ್ಕಾಗಿ ಚಾಲನೆ ನೀಡುವುದು. ಭಾರತ್ ಜೋಡೋ ಯುವಕ ಸಂಘ ಮಿಷನ್ ವಿಜಯವಾಯಸ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 6,000, ನಗರ ಪ್ರದೇಶದಲ್ಲಿ 4 ಸಂಘಗಳನ್ನು ಸ್ಥಾಪಿಸುವುದು ಮತ್ತು ವಾರ್ಷಿಕ ತಲಾ 10 ಲಕ್ಷ ಅನುದಾನದಂತೆ ವಾರ್ಷಿಕ 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯುವಕರಲ್ಲಿ ಆರೋಗ್ಯ, ಕೌಶಲ್ಯ, ಸಾಮಾಜಿಕ ಸಾಮರಸ್ಯ ಉತ್ತೇಜನ ನೀಡುವುದು. ಯುವ ಉದ್ಯೋಗ ಸೇತು, ಖಾಸಗಿ ಉದ್ಯೋಗ ವಿನಿಮಯ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು. ಸರ್ಕಾರಿ ಆಸ್ಪತ್ರೆಗಳ ದತ್ತು ಯೋಜನೆ ಮತ್ತು ರಾಷ್ಟ್ರೀಯ ಮೆಡಿಕಲ್ ಕಾಲೇಜ್, CSC ಮತ್ತು PSCಗಳಿಗೆ
ಅವಶ್ಯ ಮಾನವ ಸಂಪನ್ಮೂಲ ತಿಳಿಸುವುದು. ನಶೆ ಮುಕ್ತ ಕರ್ನಾಟಕ, ರೈಸ್ ಕರ್ನಾಟಕ, ರೆಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್ ಅಂಡ್ ಎಂಪವರ್. ಯುವಕರಲ್ಲಿ ಜಾಗೃತಿ ಮೂಡಿಸಿ ತ್ಯಜಿಸುವಿಕೆ, ತಿಳಿಸು, ಬೆಂಬಲ ಹಾಗೂ ಸಬಲೀಕರಣ ಉಪಕರಣಗಳ ಮೂಲಕ ನಶೆ ಪದಾರ್ಥಗಳ ವ್ಯಸನ ಮುಕ್ತಗೊಳಿಸಲು ಕ್ರಮ ಕೈಗೊಳ್ಳುವುದು. ಪ್ರಜಾಸೇವೆ ಇಲಾಖೆ ಸಾರ್ವಜನಿಕರ ಕುಂದುಕೊರತೆ ಆಲಿಸಲು ಪ್ರತ್ಯೇಕ ಇಲಾಖೆ ಸ್ಥಾಪಿಸಿ ಆಧುನಿಕ ತಂತ್ರಜ್ಞಾನ ಮೂಲಕ ತ್ವರಿತ ನಿಂದನೆಗೆ ಕಾರ್ಯಕ್ರಮ, ಸ್ಪಂದನೆಗೆ ಒಂದು ಸಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು. ಭೂ ಗ್ಯಾರಂಟಿ, ರಾಜ್ಯದ ಕೃಷಿಯೇತರ ಸ್ವತ್ತುಗಳನ್ನು ಈ ಖಾತೆ ಸೇರಿದಂತೆ ಸಮಗ್ರ ಡಿಜಿಟಲ್ ಆರ್ಟಿಸಿಗಳು ಮತ್ತು ಅರ್ಹ ಬಿ ಖಾತೆಗಳು ಎ ಖಾತೆಗಳಿಗೆ ಪರಿವರ್ತಿಸಿ ಭೂ ಮಾಲೀಕತ್ವದ ಹಕ್ಕುಗಳನ್ನು ಖಾತ್ರಿಪಡಿಸಿ ವ್ಯಾಜ್ಯಗಳನ್ನ ಕಡಿಮೆ ಮಾಡಲಾಗುವುದು. ಕರ್ನಾಟಕದ ಮೊಬಿಲಿಟಿ ಗ್ರೀನ್ ಮಿಷನ್ ರಾಜ್ಯದ ಎಲ್ಲಾ ನಗರ ಮತ್ತು ಪಟ್ಟಣ ವ್ಯಾಪ್ತಿಗಳಲ್ಲಿ ರಿಂಗ್ ರಸ್ತೆ, ಬೈಪಾಸ್ ಸೇರಿದಂತಹ ಸಂಚಾರ ದಟ್ಟಣೆ ಕಡಿಮೆ ಮಾಡುವ ಉಪಕ್ರಮಗಳನ್ನು ಕೈಗೊಳ್ಳಲು ಅಭಿವೃದ್ಧಿ ವಲಯಗಳ ಅಧಿಸೂಚನೆ ಮಾಡಲಾಗುವುದು. ಇದರಿಂದ ನಗರದ ಯೋಜಿತ ಬೆಳವಣಿಗೆಗೆ ಸಹಕಾರಿಯಾಗಲಿದೆ. ವೇಗದ ಸರಿ वाणिज्य. आपसे मुलाकात, तब तक के लिए नमस्कार और देखते रहिए TB22 न्यूज। ऐसे ही लेटेस्ट अपडेट पाने के लिए हमारे चैनल को सब्सक्राइब करें और तुरंत नोटिफिकेशन पाने के लिए बेल आइकन दबाना ना भूलें। यदि आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।